ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಅತಿ ಹೆಚ್ಚು IPL ಟ್ರೋಫಿಗಳನ್ನ ಗೆದ್ದಿರೋ ತಂಡ ಅಂತ ಮುಂಬೈ ಇಂಡಿಯನ್ಸ್ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇತ್ತು. 5 ಬಾರಿ ಚಾಂಪಿಯನ್ಸ್ ಆಗಿದ್ದೀವಿ ಅಂತ ಬೀಗ್ತಾ ಇತ್ತು. ಆದ್ರೀಗ ಸತತ ಸೋಲಿನಿಂದ ಕಂಗೆಟ್ಟು ಹೋಗಿದೆ. 2022ರಿಂದಲೂ ಸತತ ಸೋಲಿನ ಸುಳಿಯಲ್ಲಿ ಸಿಲುಕಿದೆ. ಬರೋಬ್ಬರಿ 29 ಮ್ಯಾಚ್ಗಳಲ್ಲಿ ಸೋತಿದೆ. ಇನ್ನು ಸ್ಪೆಷಲ್ ಏನಪ್ಪಾ ಅಂದ್ರೆ ಬೇರೆ ಯಾವ ತಂಡ ಕೂಡ ಮುಂಬೈ ಇಂಡಿಯನ್ಸ್ನಷ್ಟು ಮ್ಯಾಚ್ಗಳನ್ನ ಸೋತಿಲ್ಲ. ಆದ್ರೆ ಮುಂಬೈ ಇಂಡಿಯನ್ಸ್ ತಂಡ ಈ ರೀತಿ ಯಾಕೆ ಸೋಲನ್ನ ಕಾಣ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. IPL ನ ಸ್ಟ್ರಾಂಗ್ ಟೀಮ್ ಲಿಸ್ಟ್ ನಲ್ಲಿ ಮುಂಬೈ ಇಂಡಿಯನ್ಸ್ ಹೆಸರು ಇರ್ತಿತ್ತು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಹೆಸರುವಾಸಿಯಾಗಿತ್ತು. ಆದ್ರೆ ಕಳೆದ 3-4 ಸೀಸನ್ನಿಂದ ಕೆಟ್ಟ ದಾಖಲೆ ಪಟ್ಟಿಯಲ್ಲೂ ಮುಂಬೈ ಇಂಡಿಯನ್ಸ್ ಸ್ಥಾನ ಪಡೆದಿದೆ. ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ ಗೆದ್ರೆ ಗೆಲ್ತಾನೆ ಇರುತ್ತೆ, ಒಂದು ಮ್ಯಾಚ್ ಸೋತ್ರೆ ಸೋಲ್ತಾನೆ ಇರುತ್ತೆ. ಸದ್ಯಕ್ಕೆ ಸೋಲಿನ ಸುಳಿಯಲ್ಲಿ ಸಿಲುಕಿದೆ. ಇನ್ನು ಈ ಬಾರಿ ಆವೃತ್ತಿಯಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಕಣಕ್ಕಿಳಿದ ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲೇ ಸೋಲು ಕಂಡಿತ್ತು. ಇನ್ನು ಒಂದು ಪಂದ್ಯ ನಿಷೇಧವಾಗಿದ್ದ ಹಾರ್ದಿಕ್ ಪಾಂಡ್ಯ ಕಮ್ಬ್ಯಾಕ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಆಡಿದ್ದ 2ನೇ ಪಂದ್ಯದಲ್ಲೂ ಸೋತಿದೆ. ಗುಜರಾತ್ ಟೈಟನ್ಸ್ ನೀಡಿದ್ದ 197 ಟಾರ್ಗೆಟ್ ಅನ್ನ ಗುರಿ ಮುಟ್ಟಲಾಗದೆ ಮುಂಬೈ ಇಂಡಿಯನ್ಸ್ ಸತತ 2ನೇ ಸೋಲನ್ನ ಅನುಭವಿಸಿದೆ. ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ಸ್ ಆಗಿದೆ ನಿಜ. IPL ಇತಿಹಾಸದಲ್ಲಿ ಯಾರು ಮಾಡಿರದ ಕೆಟ್ಟ ದಾಖಲೆಯನ್ನು ಬರೆದಿದೆ. 15ನೇ ಆವೃತ್ತಿಯಿಂದ 18ನೇ ಆವೃತ್ತಿಯ ಮೊದಲೆರಡು ಪಂದ್ಯವೂ ಸೇರಿ ಒಟ್ಟು 28 ಪಂದ್ಯಗಳನ್ನ ಸೋತಿದೆ. 2 ಬಾರಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಪಡೆದಿದೆ. 2022ರಲ್ಲಿ ನಡೆದ 15ನೇ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ಕೇವಲ 4 ಮ್ಯಾಚಲ್ಲಿ ಗೆದ್ದು 10 ಪಂದ್ಯದಲ್ಲಿ ಹೀನಾಯವಾಗಿ ಸೋತಿತ್ತು. 2023ರಲ್ಲಿ ನಡೆದ 16ನೇ ಆವೃತ್ತಿಯಲ್ಲಿ IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹೇಳಿಕೊಳ್ಳುವಂತ ಸಾಧನೆಯೇನೂ ಮಾಡಿಲ್ಲ. 8 ಪಂದ್ಯದಲ್ಲಿ ಗೆಲುವು ಸಾಧಿಸಿ 6 ಪಂದ್ಯವನ್ನ ಬಿಟ್ಟುಕೊಟ್ಟಿತ್ತು. ಇನ್ನು ಕಳೆದ ವರ್ಷ ಸೀಸನ್ನಲ್ಲೂ ಮುಂಬೈ ಇಂಡಿಯನ್ಸ್ದು ಅದೇ ರಾಗ, ಅದೇ ಹಾಡಾಗಿತ್ತು. ಕಳೆದ ವರ್ಷ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಒಟ್ಟು 14 ಪಂದ್ಯಗಳಲ್ಲಿ ಗೆದ್ದಿದ್ದು ಮಾತ್ರ ಕೇವಲ 4. ಇನ್ನುಳಿದ 10 ಮ್ಯಾಚ್ನಲ್ಲೂ ಹೀನಾಯವಾಗಿ ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯಲ್ಲಿ ಉಳಿತು. ಈ ಸೀಸನ್ನಲ್ಲೂ ಅದೇ ಮುಂದುವರೆದಿದೆ. ಮೊದಲೆರಡು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲೊಪ್ಪಿಕೊಂಡಿದೆ. 5 ಬಾರಿ IPL ಚಾಂಪಿಯನ್ ಆಗಿರೋ ಮುಂಬೈ ಇಂಡಿಯನ್ಸ್ ಹೀಗೆ ಸೋಲಿನ ಸರದಾರರ ಟೀಮ್ ಅಂತಲೂ ಅಪಖ್ಯಾತಿ ಪಡೆಯೋದಕ್ಕೆ ಕಾರಣವೇನು ಅನ್ನೋದೇ ಅಚ್ಚರಿ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಯಾವುದಕ್ಕೂ ಕೊರತೆ ಇಲ್ಲ. ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ರಿಯಾನ್ ರಿಕ್ಟೆಲ್ನಂತಹ ಸ್ಫೋಟಕ ಬ್ಯಾಟರ್ಸ್ಗಳಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ದೀಪಕ್ ಚಹಾರ್, ಅಶ್ವಿನ್ ಕುಮಾರ್, ಕರ್ಣ್ ಶರ್ಮಾ ಇದ್ದಾರೆ. ಆಲ್ರೌಂಡರ್ಗಳಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಹಾರ್ದಿಕ್ ಪಾಂಡ್ಯ, ಕಾರ್ಬಿನ್ ಬಾಷ್, ಮಿಚೆಲ್ ಸ್ಯಾಂಟ್ನರ್, ನಮನ್ ಧೀರ್, ವಿಲ್ ಜಾಕ್ಸ್ ಇದ್ದಾರೆ. ಯಾರು ಯಾವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಬ್ಬರಿಸ್ತಾರೋ ಗೊತ್ತಿಲ್ಲ. ಇಷ್ಟು ಸ್ಟ್ರಾಂಗ್ ಇರೋ ಟೀಮ್ ಅದೆಲ್ಲಿ ಎಡುತ್ತಾ ಇದೆ? ಸತತ ಸೋಲಿಗೆ ಅಸಲಿ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗಿಲ್ಲ. ನೋಡಿದ್ರಲ್ಲ, ಸೋಲಿನ ಸುಳಿಯಲ್ಲಿರೋ ಮುಂಬೈ ಇಂಡಿಯನ್ಸ್ ತಂಡ ಅಷ್ಟು ಸ್ಟ್ರಾಂಗ್ ಟೀಮ್ ಆಗಿದ್ರು ಕೂಡ ಅದೆಲ್ಲಿ ಎಡುತ್ತಿದೆ? ಈ ರೀತಿಯ ಸತತ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚಿಸಬೇಕಾಗಿದೆ. ಇಲ್ಲದಿದ್ರೆ ಇದೇ ರೀತಿಯ ಸೋಲಿನ ಜರ್ನಿಯಲ್ಲೇ ಮುಂದುವರಿಬೇಕಾಗುತ್ತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.